ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಡೋಡಿ ಬಂದಂತ ತಾಯಿ, ಮೃತ ತಾಯಿ ಸುರಭಿ ಮೃತದೇಹ ನೋಡೋದಕ್ಕೆ ಅಂತ ಬಂದ ತಾಯಿ, ಕಣ್ಣೀರಿಡುತ್ತಲೇ ಮಗಳನ್ನ ನೋಡೋದಕ್ಕೆ ಬಂದಂತ ತಾಯಿ ಗೀತಾ, ನನ್ನ ಮಗಳು ನನಗ್ ಬೇಕು ಅಂತ ತಾಯಿ ಗೋಳಾಡಿದ್ದಾರೆ. ಸುರಭಿ ತಾಯಿ ತನ್ನ ಮಗಳ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ಓಡೋಡ್ ಬಂದಿದ್ದಾರೆ. ನನ್ನ ಮಗಳು ನನಗ್ ಬೇಕು ಅಂತ ಪಾಪ ಗೋಳಾಡಿದ್ದಾರೆ. ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಸುರಭಿಯ ಮೃತದೇಹ ಕಂಡು ತಾಯಿ ಕಣ್ಣೀರಿಡ್ತಿದ್ದಾರೆ. ಮಗಳನ್ನ ನೋಡೋದಕ್ಕೆ ಬಂದಂತ ತಾಯಿ ಗೀತಾ, ನನಗ್ ನನ್ನ ಮಗಳು ಬೇಕು ಅಂತೇಳಿ ಗೋಳಾಡಿರೋದು, ನಾನು ಸಾಯ್ಬೇಕು ಅಂತೇಳಿ ತಾಯಿ ಆಕ್ರಂದಿಸ್ತಾ ಇರೋದು. ಮಗಳ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ತಾಯಿ ಓಡೋಡಿ ಬಂದು ನನ್ನ ಮಗಳು ನನಗ್ ಬೇಕು ಅಂತೇಳಿ ಗೋಳಾಡ್ತಾ ಇದ್ದಾರೆ. ನಾನು ಸತ್ತೋಗ್ಬಿಡ್ಬೇಕು ಅಂತೇಳಿ ಪಾಪ ಕಣ್ಣೀರಿಡ್ತಾ ಇದ್ದಾರೆ ತಾಯಿ ಗೀತಾ. ಅಕ್ಕ ನೀವು ಹೋಗಿ ಅಕ್ಕ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ಒಂದ್ ನಿಮಿಷ ಏನು ಸ್ವಲ್ಪ ದಯವಿಟ್ಟು ನೀವು ಹೋಗಿ ಒಳಗಡೆ ಆರಾಮಾಗಿ ಹೋಗಿ ಬನ್ನಿ. ದಯವಿಟ್ಟು ಬನ್ನಿ ಅಕ್ಕ, ಇಲ್ಲಿ ಒಂದ್ ನಿಮಿಷ ಅಕ್ಕ, ಆಯ್ತು ಒಂದ್ ನಿಮಿಷ ಬನ್ನಿ, ನಾನು ಇದನ್ನೆಲ್ಲ ಬನ್ನಿ, ಆಯ್ತು ಬನ್ನಿ ಬನ್ನಿ ಬಿಡಿ ಬಿಡಿ ಸಾಕು ಬಿಡಿ ಸಾಕು ಬಿಡಿ ದಯವಿಟ್ಟು ಸರ್ ನಡೀರಿ ದಯವಿಟ್ಟು ಕೇಳಪ್ಪ, ಹೇಳಿದ್ ಕೇಳು, ಯಾಕೆ ಬರ್ತೀಯ? ನೀವು ಹೇಳಿದ್ರೆ ಕನ್ಫರ್ಮ್ ಮಾಡಿ ಕಳಿಸ್ಕೊಡ್ತೀವಿ. ಅಕ್ಕ ನೀವು ಹೋಗಿ ಅಕ್ಕ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ಒಂದ್ ನಿಮಿಷ ಏನು ಸ್ವಲ್ಪ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜಪ್ಪ. ಸುರಭಿ ಸಾವಿಗೆ ಕಾರಣ ಏನು? ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ಅನುಮಾನಗಳು ಕೂಡ ಹುಟ್ಕೊಂಡಿವೆ. ಸದ್ಯ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಸೌಖ್ಯ ಖಂಡಿತ ಏನು, ಸುರಭಿ ಬೆಂಗಳೂರಲ್ಲಿ ತನ್ನ ತಾಯಿ ಮನೇಲಿದ್ದು, ಈಕೆ ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಗ್ರಾಮದಲ್ಲಿದ್ದು, ಏನು ನಂದಿ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ಒಂದು ಸುಲ್ತಾನ್ಪೇಟೆ ಗ್ರಾಮದಲ್ಲಿದ್ಲು. ಕೆಲ ದಿನಗಳ ಏನು ಹಿಂದೆ ಏನು ಇವರಿಬ್ರಿಗೂ ಪರಿಚಯ ಆಗುತ್ತೆ. ಯಾಕಂದ್ರೆ ಸುರಭಿ ಏನು ಒಂದು ಫಿಜಿಯೋಥೆರಪಿ ಒಂದು ಕೆಲಸಕ್ಕೆ ಟ್ರೈನಿಂಗ್ ಹೋಗ್ತಾ ಇರ್ತಾಳೆ. ಟ್ರೈನಿಂಗ್ ಹೋಗೋ ಸಂದರ್ಭದಲ್ಲಿ ಮನೆಯಿಂದ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಒಂದು ಕ್ಯಾಬ್ ಬೇಕಾಗಿರುತ್ತೆ. ಕ್ಯಾಬ್ ಅಲ್ಲಿ ಏನು ಈ ಸಂಜಿತ್ ಹಾಲಿ ಅಂತಕ್ಕಂಥವನು ಒಬ್ಬ ಮುಸ್ಲಿಂ ಯುವಕ ಪರಿಚಯ ಆಗ್ತಾನೆ. ಅವನು ಡೈಲಿ ಡ್ರಾಪ್ ಪಿಕಪ್ ಮಾಡ್ತಾನೆ. ಅವರು ಪರಿಚಯ ಆಗುತ್ತೆ. ಸ್ನೇಹ ಪ್ರೀತಿ ಆಗೋದಕ್ಕೆ ಸಮಯನು ಹೆಚ್ಚಾಗಿ ಬೇಕಾಗಿರ್ಲಿಲ್ಲ. ಹಾಗಾಗಿ ಪ್ರೀತಿ ಕೂಡ ಆಗುತ್ತೆ. ಅದಾದ ಬಳಿಕ ಇಬ್ರು ಸಹ ಪ್ರೀತಿಯಲ್ಲಿದ್ದಾಗ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಗಲಾಟೆಯಲ್ಲಿ ಸಂಜೆ ಆತನ ಮೇಲೆ ಒಂದು ಯುವತಿಯ ಮೇಲೆ ಹಲ್ಲೆ ಕೂಡ ಮಾಡ್ತಾನೆ. ಹಲ್ಲೆ ವಿಚಾರವಾಗಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲೆ ಮಾಡ್ತಾಳೆ. ಆ ವಿಚಾರದಲ್ಲಿ ಪೊಲೀಸರು ಕೂಡ ಅವನನ್ನು ಕರೆದು ಬುದ್ಧಿವಾದ ಹೇಳಿ ಕಳಿಸಿರ್ತಾರೆ. ಅದಾದ ಬಳಿಕ ಅವ್ರ ಪ್ರೀತಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಬ್ರು ಸಹ ಗಲಾಟೆಯಾಗಿ ಮತ್ತೆ ಒಂದಾಗಿ ಇವರಿಬ್ರು ಪರಸ್ಪರ ಪ್ರೀತಿದಾಗ ಈಕೆ ಚಿಕ್ಕಬಳ್ಳಾಪುರದ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಫಿಜಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಹಾಗೆ ಅವನು ಕೂಡ ಪರಿಚಯ ಆಗಿ ಅವರಿಬ್ಬರ ನಡುವೆ ಸಲಿಗೆ ಬೆಳೆತದೆ. ಒಂದು ಏಕಾಂತವಾಗಿ ಇಬ್ರು ಕಳಿಬೇಕು ಅಂತೇಳಿ ಮುದ್ದೇನಲ್ಲಿರ್ತಕ್ಕಂಥ ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇನಿ ರೂಮ್ ಬುಕ್ ಮಾಡ್ಕೊಳ್ತಾನೆ. ಸಂಜಿತ್ ಹಾಲಿ ಹೆಸರಲ್ಲಿ ಕೂಡ ರೂಮ್ ಬುಕ್ ಮಾಡ್ಕೊಳ್ತಾನೆ. ರೂಮ್ ಬುಕ್ ಮಾಡ್ಕೊಂಡು 2 ದಿನಗಳ ಕಾಲ ಆ ರೂಮ್ ಅಲ್ಲೇ ಇರ್ತಾರೆ. ರೂಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರಿಬ್ರು ಸಹ ಡ್ರಗ್ಸ್ ಅನ್ನ ಸೇವನೆ ಮಾಡಿರ್ತಕ್ಕಂಥ ಒಂದು ಆರೋಪ
ಈಗಷ್ಟೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇವನು ಡ್ರಗ್ಸ್ ಸೇವನೆ ಮಾಡಿ ಅತಿಯಾದ ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಂಡಿರೋದ್ರಿಂದ ಆತನಿಗೆ ಓವರ್ ಇಂಜೆಕ್ಟ್ ಆಗಿ ಆಕೆ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದಾನೆ ಅಂತಕ್ಕಂತ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಡೈರೀಸ್ ಈಗ ಪೊಲೀಸರು ಈಗ ವಶಪಡ್ಕೊಂಡಿರ್ತಕ್ಕಂಥ ಆ ಡೈರಿಯಲ್ಲಿ ಏನೇನು ಬರ್ದಿದ್ದಾಳೆ, ಏನೇನು ಅದರಲ್ಲಿ ಮಾಹಿತಿ ಇದೆ ಅಂತಕ್ಕಂಥದ್ದು ಪೊಲೀಸರ ತನಿಖೆಯಲ್ಲಿ ಅಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಮೂಲತಃ ಆತ ಓವರ್ ಆಗಿ ಡ್ರಗ್ಸ್ ಸೇವನೆ ಮಾಡಿದ್ದು, ಆಕೆ ಏನೋ ಅಲ್ಲಿ ಸತ್ಸಂಗಕ್ಕೆ ಹೋಗಿ ಒಂದು ಕೂಡ ಭಾಗಿ ಆ ನಿಟ್ಟಿನಲ್ಲಿ ಕೂಡ ಸೀರೆ ಕೂಡ ಉಟ್ಕೊಂಡಿದ್ದಾಳೆ. ಸೀರೆ ಕೂಡ ಉಟ್ಟ ಸೀರೆಯಲ್ಲೇ ಆಕೆಯನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ತನ್ನ ಆ ಒಂದು ಡ್ರಗ್ಸ್ ಹೆಚ್ಚಾಗಿ ಸೇವನೆ ಮಾಡಿರ್ತಕ್ಕಂಥ ಅವನು ಅಲ್ಲೇ ಮತ್ತಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಅವನು ಕೂಡ ಅಸ್ವಸ್ಥ ಆಗ್ತಾನೆ. ತಕ್ಷಣ ಅಲ್ಲಿರ್ತಕ್ಕಂಥ ಹೋಮ್ ಸ್ಟೇ ಸಿಬ್ಬಂದಿಗಳು ಆಕೆ ಅವರ ಅಮ್ಮನ ಫೋನ್ಗೆ ಫೋನ್ ಮಾಡಿ ಆ ವಿಚಾರ ಮುಟ್ಟಿಸ್ತಕ್ಕಂಥ ಅವರ ಪೊಲೀಸ್ ಠಾಣೆಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ. ಪೊಲೀಸ್ ಠಾಣೆಗೆ ಫೋನ್ ಮಾಡಿದ ತಕ್ಷಣ ಆಕೆ ಹೋಗಿ ಅವ್ರು ಬಂದು ನೋಡಿದ ತಕ್ಷಣ ಆಕೆ ಸೀರೆಯಲ್ಲಿ ಉಟ್ಟ ಸೀರೆಯಲ್ಲಿ ಶವವಾಗಿ ಬಿದ್ದಿರ್ತಾಳೆ. ತಕ್ಷಣ ಅವನನ್ನ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆದ್ರೆ ಈ ಡೈರಿಲಿ ಏನ್ ಬರ್ದಿದೆ, ಇವರಿಗೆ ಡ್ರಗ್ಸ್ ಇಲ್ಲಿ ಬಂತು, ಡ್ರಗ್ಸ್ ಎಲ್ಲ ಯಾವ ರೀತಿ ಸೇವನೆ ಮಾಡಿ ಅವನನ್ನ ಆಕೆಯನ್ನ ಕೊಲೆ ಮಾಡಿದಾನೆ ಅಂತಕ್ಕಂಥ ಇನ್ನು ಮಾಹಿತಿಯನ್ನ ಮತ್ತೆ ಪೊಲೀಸರ ತನಿಖೆಯಲ್ಲಿ ಅಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥ ಸೌಖ್ಯ. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗೆ.